ಶ್ರೀರಾಮನವಮಿ ಹಬ್ಬದಂದು ಗೋಮಾತೆಗೆ ಅಂತಂದರೆ ಹಸುವಿಗೆ ನೀವು ಯಾವ ವಸ್ತುವನ್ನು ತಿನ್ನಿಸಿದ್ರೆ ನಿಮಗೆ ಯಾವ ಫಲ ಸಿಗುತ್ತೆ, ಯಾವ ಅದೃಷ್ಟ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಶ್ರೀರಾಮನವಮಿ ಹಬ್ಬದಂದು ನೀವು ಗೋಮಾತೆಗೆ ಹಸುವಿಗೆ ನೀವು ಬಾಳೆಹಣ್ಣನ್ನು ತಿನ್ನಿಸಿದ್ರೆ ನಿಮಗೆ ವಿದ್ಯೆ ಸಂಪತ್ತು ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಪುರಾಣ ಕಥೆಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹೌದು, ಗೋಮಾತೆಗೆ ನೀವು ಅದು ಸಹ ಶ್ರೀರಾಮ ಹಬ್ಬದ ದಿನದಂದೇ ನೀವು ಬಾಳೆಹಣ್ಣನ್ನು ತಿನ್ನಿಸೋದ್ರ ಮುಖಾಂತರ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ಅವರಿಗೆ ವಿದ್ಯೆ ಪ್ರಾಪ್ತಿಯಾಗತ್ತೆ, ಮನೆಯಲ್ಲಿ ಸಂಪತ್ತಿನ ಪ್ರಾಪ್ತಿಯಾಗತ್ತೆ, ಅದೃಷ್ಟ ಪ್ರಾಪ್ತಿಯಾಗತ್ತೆ, ಧನಲಾಭ ಆಗುತ್ತೆ, ನೀವು ವ್ಯಾಪಾರದಲ್ಲಿದ್ದರೆ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಪುರಾಣ ಕಥೆಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಗೋಮಾತೆಗೆ ಹಬ್ಬದ ದಿನದಂದು ಅಕ್ಕಿ ಹಿಟ್ಟಿನಿಂದ ನೀವು ಗೋಮಾತೆಗೆ ನೀಡ್ಬೋದಾಗಿರುತ್ತೆ. ಹೇಗೆ ಅಂತಂದರೆ ಅಕ್ಕಿ ಹಿಟ್ಟು, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಬೆಲ್ಲವನ್ನು ಸಹ ಸೇರಿಸಿ ಗೋಮಾತೆಗೆ ತಿನ್ನಿಸೋದ್ರ ಮುಖಾಂತರ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಲಿದೆ ಶ್ರೀರಾಮನವಮಿ ಹಬ್ಬ ದಿನದಂದು ಅಂತ ಹೇಳಿ ಪುರಾಣ ಕಥೆಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಂತರ ನೆನೆಸಿಟ್ಟ ಹೆಸರು ಕಾಳನ್ನು ನೀವು ಗೋಮಾತೆಗೆ ಹಬ್ಬದ ದಿನದಂದು ನೀಡಿದರೆ ವಿದ್ಯೆ ಪ್ರಾಪ್ತಿಯಾಗುತ್ತೆ. ನಂತರ ರಾಗಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಸಹ ಸೇರಿಸಿ ನೀಡೋದ್ರಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ. ನಂತರ ಕ್ಯಾರೆಟನ್ನು ನೀವು ಗೋಮಾತೆಗೆ ಹಬ್ಬದ ದಿನದಂದು ನೀಡೋದ್ರ ಮುಖಾಂತರ ವ್ಯಾಪಾರದಲ್ಲಿ ಅಭಿವೃದ್ಧಿನ ನೀವು ಕಾಣ್ಬೋದಾಗಿರುತ್ತೆ. ಅದೇ ರೀತಿ ಬೆಂಡೆಕಾಯಿಯನ್ನು ನೀವು ಗೋಮಾತೆಗೆ ನೀಡೋದ್ರ ಮುಖಾಂತರ ಮನೋಧೈರ್ಯ ಹೆಚ್ಚಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ನೀಡಿರ್ತಕ್ಕಂಥದ್ದು. ಹೌದು, ಈ ವಸ್ತುಗಳನ್ನು ನೀವು ಶ್ರೀರಾಮನವಮಿ ಹಬ್ಬದಂದು ಗೋಮಾತೆಗೆ ನೀಡೋದ್ರ ಮುಖಾಂತರ ನಿಮಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗಲಿದೆ. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಹಾಕ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್.